ಬಾ ಕಮಲಿ, ಇವರು ದಿನೇಶ್ ಅಂತ ಚಾರ್ಟರ್ಡ್ ಅಕೌಂಟೆಂಟ್. ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಬರೆಯೋದಕ್ಕೆ ಏನೇನು ಪ್ರೊಸೀಜರು ಅಂತ ಹೇಳೋಕೆ ಬಂದಿದ್ದಾರೆ. ಅಜ್ಜಿ, ಅದಕ್ಕೆ ಈಗೇನು ಅವಸರ? ಅಧಿಕಾರ ಆಯ್ತಲ್ವಾ ಅಜ್ಜಿ? ಬೇಬಿ, ಮಾಮ್ ಹೇಳಿದ್ದು ಕರೆಕ್ಟಾಗೇ ಇದೆ. ನಮಗೆ ಸಪೋರ್ಟ್ ಮಾಡ್ತಿದ್ದಾಳೆ. ಎಸ್ ಮಾಮ್, ಅದಕ್ಕೆ ನಾನು ಅವಳ ಹತ್ರ ಕ್ಲೋಸ್ ಆಗಿರೋ ಥರ ಆ್ಯಕ್ಟ್ ಮಾಡ್ತಿರೋದು. ಈಗ ಅದನ್ನ ಹೇಗೆ ಎನ್ಕ್ಯಾಶ್ ಮಾಡ್ತೀನಿ ಅಂತ ನೋಡ್ತಾ ಇದ್ದೀನಿ. ಸರಿಯಾಗಿ ಹೇಳಿದೆ ಕಮಲಿ. ಇಷ್ಟು ಜನ ದೊಡ್ಡವರಿದ್ದಾರೆ, ಅಂದರೆ ವಯಸ್ಸಲ್ಲಿ ಚಿಕ್ಕವಳಾದರೂ ನ್ಯಾಯ ಯಾವುದು ಅನ್ಯಾಯ ಯಾವುದು ಅಂತ ಗೊತ್ತಿದೆ. ನಾವು ನಿನಗೆ ಸೇರ್ಬೇಕಾಗಿರೋದನ್ನ ಕಿತ್ಕೋತಾ ಇಲ್ಲ, ನಮಗೂ ಸರಿಯಾದ ಪಾಲ್ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅದು ತಪ್ಪಾ? ಅನಿಕಾ, ನೀನ್ ನಿಮ್ಮಮ್ಮನ ಜೊತೆ ಸೇರ್ಕೊಂಡು ಈಗ ಆಡ್ಬೇಡ. ಕಮ್ಲಿ ಒಳ್ಳೆತನನ ನಿನ್ ಪರವಾಗಿ ಬಳಸ್ಕೊಳ್ಳೋದಕ್ಕೆ ನೋಡ್ಬೇಡ. ಅಪ್ಪಯ್ಯ, ಅನಿಕಂಗೆ ಬೈಬೇಡಿ. ಕಮ್ಲಿ, ನೀವು ಇನ್ನೂರು ಚಿಕ್ಕವರು. ಸದ್ಯಕ್ಕೆ ಆಸ್ತಿನ ನಿಮ್ಮ ಹೆಸರಲ್ಲಿ ಬರೀತಿದೀವಿ ಅಷ್ಟೇ, ಆದ್ರೆ ಅದು ನಡ್ಸ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ಗಿಲ್ಲ. ಈಗ ಹೇಗಿದೆಯೋ ಹಾಗೆ ಇರುತ್ತೆ. ನೀವು ಇದ್ರ ಬಗ್ಗೆ ಮಾತಾಡೋ ನೆಸೆಸಿಟಿನೇ ಇಲ್ಲ. ಇವತ್ತೇ ನಾವ್ ಇದ್ರ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಮುಂದೆ ಖಂಡಿತವಾಗ್ಲೂ ನಮ್ಗೇನು ಸಿಗಲ್ಲ. ಅನಿಕಾ, ಅಜ್ಜಿ, ತಾತಯ್ಯ, ಅಪ್ಪಯ್ಯ, ನಾನಿಂಗೆ ಮಾತಾಡ್ತೀನಿ ಅಂತ ತೆಪ್ಪಾಗಿ ತಿಳ್ಕೊಂಬೇಡಿ. ಅನಿಕಂಗ್ ಜಾಗದಾಗೆ ಯಾರೇ ಇದ್ರೂ ಇದನ್ನೇ ಮಾಡಿರೋರು. ಅವಳು ಕೇಳ್ತಿರೋದ್ರಾಗೆ ಏನೂ ತೆಪ್ಪಿಲ್ಲ. ನಾನು ಈಸಿದಾಗೆ ನನ್ನ ತಂಗಿ ಪರ ನಿಲ್ಲೇಬೇಕು. ರೀ, ಕಮ್ಲಿ ಹೇಳೋದ್ರಲ್ಲಿ ಅರ್ಥ ಐತೆ. ಒಸಿ ಕೇಳಿಸ್ಕೊಳ್ಳಿ ಅಂತವ ನಾನು ಹೇಳ್ತೀನಿ. ಅಲ್ದಲಯ್ಯ, ಈಟೊಂದು ಆಸ್ತಿ ನಮ್ಗೆ ಏನು ಮಾಡೋಕ್ಕೆ? ನೀವೆಲ್ಲರೂ ನಮಗೆ ಸಿಕ್ಕಿದ್ದೀರಲ್ಲ, ನಮ್ಗೆ ಅದೇ ಸಾಕು. ಗೌರಿ, ನಿನಗೆ ಕೆಲವು ವಿಚಾರಗಳು ಅರ್ಥ ಆಗಲ್ಲ, ಸುಮ್ಮನೆ ಇದ್ಬಿಡು. ಬೆಳ್ಳಿಗಿರೋದೆಲ್ಲ ಹಾಲು ಅಂತ ನಂಬೋದು ಮುಟ್ಟಾಳ್ತನ. ಅಜ್ಜಿ, ನಾನು ನಿಮ್ಗೊಂದು ದಿಟ ಹೇಳ. ನನಗೆ ಯಾವ ಆಸ್ತಿ ಮ್ಯಾಕೋ ಆಸೆ ಇಲ್ಲ ಅಜ್ಜಿ. ನೀವು, ಅಜ್ಜಯ್ಯ, ಅಪ್ಪಯ್ಯ, ನಿಮ್ ಎಲ್ರಿಗಿಂತ ಆಸ್ತಿ ಬೇಕಾ ಅಜ್ಜಿ? 18 ವರ್ಷ ಯಾರು ಇಲ್ಲದೆ ಬೆಳೆದವಳು ನಾನು. ಆದ್ರೆ ಅನಿಕಾ ಹಂಗಲ್ಲ. ಹುಡ್ದಾಗಿಂದ ದೊಡ್ಡ ಮನೆ, ಕಾಳು ಕಾಳು ಅಂತ ಬೆಳೆದವಳು. ಈಗ ದಿಢೀರಂತ ಎಲ್ಲನೂ ಕಿತ್ತಿ ನಂಗೆ ಕೊಡ್ತೀರಾ ಅಂದ್ರೆ ಅವಳಿಗೆ ಬೇಸರ ಆಗಕ್ಕಿಲ್ವಾ ಅಜ್ಜಿ?
ಈ ಬಿಸ್ನೆಸ್ ನೋಡ್ಕೊಳ್ಳೋ ವ್ಯವಹಾರ ಎಲ್ಲ ನಂಗೆ ಬರಕ್ಕಿಲ್ಲ ತಾತಯ್ಯ. ನನಗೆ ನಮ್ಮ ಕುಟುಂಬ ಸಾಕು. ನೀವೆಲ್ಲ ಇದ್ದೀರಲ್ಲ, ನಂಗೆ ಆಟೆ ಸಾಕು. ಕಂದ, ನಿನ್ನಷ್ಟು ಒಳ್ಳೆ ಬುದ್ಧಿ ಯಾರಿಗೂ ಬರೋದಿಲ್ಲಮ್ಮ. ಆದರೆ ಮನಸಾರೆ ಯಾರು ಒಳ್ಳೆಯವರಾಗಿರ್ತಾರೋ ಆಸ್ತಿ ಅಧಿಕಾರ ಎಲ್ಲ ಸಿಕ್ಕೋದು ಅವ್ರಿಗೇನೆ. ಅನಿಕನಿಗೇನು ಸಿಕ್ಕಲ್ಲ ಅಂತ ಏನಿಲ್ಲ. ಆದರೆ ಈ ಮನೆಗೆ ಹಿರಿಯ ಮೊಮ್ಮಗಳಾಗಿ ಜವಾಬ್ದಾರಿ ಇರೋ ಹುಡುಗಿಯಾಗಿ ಮಹಾಜನ್ ಆಸ್ತಿ ಅಧಿಕಾರ ಎಲ್ಲ ನಿನ್ನ ಕೈಲಿದ್ರೇ ಒಳ್ಳೇದು. ನೀನೇ ಹೇಳ್ದಾಗೆ ಅನಿಕಾ ಚಿಕ್ಕ ವಯಸ್ಸಿಂದ ಆಡಂಬರವಾಗಿ ಬೆಳೆದವಳು. ಅವಳಿಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ. ಆದರೆ ನೀನು ಹಾಗಲ್ಲ, ಕಷ್ಟ ಸುಖ ಗೊತ್ತಿದೆ, ಜನರ ಜೊತೆ ಹೇಗೆ ನಡ್ಕೋಬೇಕು ಅನ್ನೋ ವ್ಯವಧಾನ ಇದೆ. ಅದಕ್ಕೆ ಈ ಆಸ್ತಿ ಎಲ್ಲ ನಿನ್ನ ಹೆಸರಲ್ಲಿ ಇದ್ರೇ ಒಳ್ಳೇದು. ಹೌದು ಕಮಲಿ, ಇವರೇನೋ ಹೀಗೆ ಹಠ ಮಾಡಬೇಕು ಅಂತ ಹೀಗೆ ಮಾತಾಡ್ತಾ ಇದ್ದಾರೆ. ನೀನು ಹಿರಿಯವ್ರ ಮಾತು ಕೇಳಿ ಒಪ್ಕೋ ಕಮಲಿ. ಹೋಯ್ತು ಬೇಬಿ, ಎಲ್ಲ ಹೋಯ್ತು. ಅವಳ ಮನ್ಸನ್ನ ಬದಲಾಯಿಸ್ಬಿಟ್ರು. ವೇಟ್ ಮಾಮ್, ಅವಳಿದಕ್ಕೆ ಒಪ್ಕೊಳ್ಳಲ್ಲ. ಅಮ್ಮಮ್ಮ ಹೇಳಿದಾರಲ್ಲ ಒಳ್ಳೆಯವ್ರ ಕಾಯಿಲೆ ಅಂತ, ಇಷ್ಟು ಬೇಗ ಗುಣ ಆಗಲ್ಲ. ನೋಡ್ತಾ ಇರಿ. ಒಪ್ಕೋಕಂದ. ಇಲ್ಲ ತಾತಯ್ಯ, ಇದು ಯಾವುದು ಯಾಕೋ ಸರಿ ಅನಿಸ್ತಾ ಇಲ್ಲ. ಅಜ್ಜಿ, ನನ್ನ ಮನಸ್ಸಿಗೆ ಗೊಂದಲ ಬಂದಾಗ ನಾನು ಪರಿಹಾರ ಕೇಳೋದು ನಿಮ್ಮ ತವನೆಯ. ಈಗ ನಾನು ಎಲ್ಲರೂ ನಿಮ್ಮ ತವನೇ ಹೇಳ್ತೀವಿ. ಇದನ್ನ ನಿಮಗೆ ಬಿಡ್ತೀನಿ ಅಜ್ಜಿ. ನೀವು ಯಾವತ್ತೂ ನ್ಯಾಯವಾದದ್ದನ್ನೇ ಮಾಡ್ತೀರೋ ಅನ್ನೋ ನಂಬಿಕೆ ನನಗೆ. ಕಮಲಿ, ನೀನು ಹೇಳೋದು ಸರಿಯಾಗಿ ಐತೆ ಕಣವ. ಅತ್ತೆ ಮರೆ, ಕಮಲಿ ಹೇಳೋದ್ರಲ್ಲಿ ಅರ್ಥನೂ ಐತೆ, ನ್ಯಾಯನೂ ಐತೆ. ಬಸಿ ಯೋಚನೆ ಮಾಡಿ ನೋಡಿ. ಅಯ್ಯೋ ಅಯ್ಯೋ, ಒಲೆ ಮೇಲೆ ಹಂಗೆ ಬಿಟ್ಬಿಟ್ಟು ಇಲ್ಲಿ ಮಾತಾಡ್ತಾ ನಿಂತೀವಿ. ಅತ್ತೆ ಹೂ ಅನ್ನಿ ಅತ್ತೆ. ಅಯ್ಯೋ ಹೂ ಅನ್ನಿ ಅತ್ತೆ. ಸರಿ ಕಮಲಿ, ನೀನು ಹೇಳ್ದಾಗೆ ಆಗಲಿ. ನಿನಗೆ ಕೆಟ್ಟದ್ದನ್ನು ಬಯಸೋರ್ಗೂ ಒಳ್ಳೆಯದನ್ನೇ ಬಯಸೋಳು ನೀನು. ನಿನ್ನ ಮನ್ಸಿಗೆ ಒಪ್ಪಿಗೆ ಇಲ್ಲದೆ ಇರೋದನ್ನ ನನಗೂ ಮಾಡೋದಕ್ಕೆ ಇಷ್ಟ ಇಲ್ಲ. ಆದರೆ ಅನ್ನಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಸ್ಕೂಲ್ಸ್, ಕಾಲೇಜ್, NGOಗಳನ್ನ ಕಮಲಿ ಹೆಸರಿಗೆ ಬರೆದು ಬಿಸ್ನೆಸ್ನ ಇನ್ನು ಉಳಿದ ಅರ್ಧ ಭಾಗ ಏನಿದೆಯೋ, ಅಂದರೆ ನಾವು ಮಾರಾಪುರದಲ್ಲಿ ಕಟ್ಟಬೇಕು ಅಂತಿರೋ ರೆಸಾರ್ಟು, ನಮ್ಮ ಗ್ರಾನೈಟ್ ಬಿಸ್ನೆಸ್ಸು ಅನಿಕಾ ಹೆಸರಿಗೆ ಬರೆಯೋಣ. ನಿನ್ಗೆ ಒಪ್ತೇನೆ ಕಮಲಿ? ಅನಿಕಾ, ನಿಂಗೆ ಒಪ್ಕೆನಾ? ಓಕೆ, ದಟ್ಸ್ ಫೈನ್. ಅಜ್ಜಿ, ನಂಗೂ ಓಕೆ. ಎಲ್ಲೋ ನೋಡ್ಕೊಂಡು ಹಲ್ ಕಿಸಿತಿದ್ದಾನೆ ಅಂದ್ರೆ
ಪಕ್ಕ ಕಮಲಿ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಇರು ಮಾಡ್ತೀನಿ. ರಾಕ್ಷಸಿ ನೀನು ನಿಂತ್ಕೋ. ನಿಂತ್ಕೊಂಡ್ರೆ ಹೊಡಿತೀಯಾ? ನಿಂತ್ಕೊಳ್ಳಿಲ್ಲ ಅಂದ್ರೆ ಹೊಡಿತೀನಿ ನಿಂಗೆ. ನಿಂತ್ಕೋ. ಹೊಡಿತೀಯಾ? ಬಾ 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 ಬಾ. ಹೇಳ್ತಾ ಇದ್ದೀನಿ ನಿಂತ್ಕೊ ಅಂತ ಇಲ್ಲ ನೀನು. ನೋಡು ಹಠ ಮಾಡ್ಬೇಡ. ಅದಕ್ಕೆ ಪ್ಲೀಸ್ ಹೆಲ್ಪ್ ಮೀ. ಅದಕ್ಕೆ ನೀವು ಹಠ ಬರಬೇಡಿ. ಅವಳು ನೋಡಿ ಟೀ ಶರ್ಟ್ ಏನು ಮಾಡಿದಾಳೆ ಅಂತ. ಏನೋ ನಿಮ್ಮಿಬ್ರು ಗೋಳು. ನಾನು ಸ್ಪೆಷಲ್ ಡಿನ್ನರ್ಗೆ ರೆಡಿ ಮಾಡ್ತೀನಿ. ನನ್ನ ಕೈಯೆಲ್ಲ ಹಿಟ್ಟಾಗಿದೆ, ಮುಟ್ಟಿದ್ರೆ ನಿಮ್ಮಿಬ್ರು ಬಟ್ಟೆ ಗಲೀಜಾಗುತ್ತಷ್ಟೇ. ಹಾಗಾದ್ರೆ ಅದಕ್ಕೆ ಒಂದು ಟೀ ಶರ್ಟ್ ತರ್ಲೆಗಳ ಸಿಕ್ಕಾಕೊಂಡು ನೋಡ್ದ್ಯಾ ಇವಾಗ ನೀನು ಕೂಗ್ದೆ. ನಿನ್ನ ಏ ಆ ನರ್ಸರಿ ಮಕ್ಳು ನಿಮ್ಮಿಬ್ಬರಿಗಿಂತ ಬೆಸ್ಟ್. ಹಂಗೆ ಕಿತ್ತಾಡ್ತೀರಾ? ಅದಕ್ಕೆ ಕರೆಕ್ಟಾಗಿ ಹೇಳಿ ಇವಳಿಗೆ ಬೇಕಂತಾನೆ ಗೋಳು ಇಕ್ಕೊಂತಾಳೆ. ಮದ್ವೆ ಆಗಿ ಹೋದ್ಮೇಲೆ ಗೊತ್ತಾಗುತ್ತೆ ಈ ಅಣ್ಣನ ವ್ಯಾಲ್ಯೂ ಏನು ಅಂತ. ಓ ಭ್ರಮೆ. ನೀನು ರಿಷಿ ನಿಲ್ಸೋ ಸಾಕು. ಹೌದು ಅದಕ್ಕೆ ನೀವೇನ್ ಮಾಡ್ತೀರಾ? ಹೇಳದ್ನಲ್ಲ ಸ್ಪೆಷಲ್ ಡಿನ್ನರ್ ಅಂತ. ಸ್ಪೆಷಲ್ ಡಿನ್ನರಾ? ಏನ್ ವಿಶೇಷ? ಅಯ್ಯೋ ಪಾಪ ಚಿಕ್ಕ ಮಗು, ಅದಕ್ಕೆ ಫೀಡಿಂಗ್ ಬಾಟ್ಲು ತಗೊಂಬನ್ನಿ. ಮತ್ತಿನ್ನೇನು ಬೆಳಗ್ಗೆ ಎಲ್ಲ ನಿಮ್ಮ ಹುಡುಗಿ ಜೊತೆ ಕಾರಲ್ಲಿ ಸುತ್ತಾಡ್ಕೊಂಬಂದೆ. ವ್ಯಾಲೆಂಟೈನ್ಸ್ ಡೇ ಅಂತ ಗೊತ್ತಿಲ್ಲ ಸುತ್ತಾಡ್ಕೊಂಬಂದ್ಯಾ? ಏನ್ ಸ್ಪೆಷಲ್ ಅಂತೆ? ನಾನೊಬ್ಬ ದಡ್ಡ ಅದಕ್ಕೆ. ಅದು ನಮಗೆ ಯಾವಾಗಲೂ ಗೊತ್ತಾಗೋಯ್ತು ಬಿಡು. ಏಯ್ ಮುಚ್ಚುಬಾಯ್. ಅದಕ್ಕೆ ಕಮಲಿ ಅವ್ರನ್ನ ಡ್ರೈವಿಂಗ್ ಕಲ್ಸಕ್ಕೆ ಅಂತ ಹೊರಗೆ ಕರ್ಕೊಂಡು ಹೋಗಿ ಇಡೀ ಬೆಳಿಗ್ಗೆ ಅವ್ರ ಜೊತೆನೇ ಇದ್ದೆ. ಆದ್ರೆ ಏನ್ ವಿಶೇಷ ಅಂತ ಈಗ ಕೇಳ್ತಿದ್ದೀನಿ. ಅವ್ರನ್ನ ಮನೆವರೆಗೂ ಹೋಗಿ ಬಿಟ್ಟು ಬಂದೆ. ಆದ್ರೆ ವಿಶ್ ಮಾಡೋದ ಮರ್ತೋಯ್ತು. ಇದನ್ನ ನಾನು ನಂಬಲ್ಲಪ್ಪ. ಫಸ್ಟ್ ಗೇರಲ್ಲಿ ಹೋಗ್ತಾ ಇದ್ದಿದ್ದು ಇವ್ರ ಲವ್ ಸ್ಟೋರಿ ಈಗ ಟಾಪ್ ಗೇರಲ್ಲಿ ಹೋಗ್ತಾ ಇದೆ. ಅವ್ರಿಗೆ ವಿಶ್ ಮಾಡಿಲ್ಲ ಅಂತ ಅಂದ್ರೆ ಇದು ನಂಬೋ ಮಾತಾದ್ಗೆ. ಯಾರಿಗೆ ಗೊತ್ತು, ಪ್ರೀತಿ ಕುರುಡು ಅಂತಾರೆ. ಇವರಿಬ್ರು ಇವ್ರದೇ ಆ ಪ್ರಪಂಚದಲ್ಲಿ ಮುಳುಗೋಗಿ ಜಗತ್ನಲ್ಲಿ ಎಲ್ಲರೂ ಆಚರಿಸ್ತಿರೋ ವ್ಯಾಲೆಂಟೈನ್ಸ್ ಡೇನ ಮರ್ತೇ ಹೋಗಿದ್ದಾರೆ ಅನ್ಸುತ್ತೆ ಅಲ್ವಾ ರಿಷಿ? ಅದಕ್ಕೆ ಯಾಕೆ ಮುಖ ಹಿಂಗ್ ಮಾಡ್ಕೋತೀಯ? ಇನ್ನು ವ್ಯಾಲೆಂಟೈನ್ಸ್ ಡೇ ಮುಗ್ದಿಲ್ಲ. ಈ ಕಂಪ್ಲೇಂಟ್ ಕರ್ಕೊಂಡು ಹೋಗೋಗೋ. ಹೇ ಕರೆಕ್ಟು, ಸೂಪರ್. ಅದಕ್ಕೆ ನೀವು ನಾನು ಈಗಲೇ ಹೋಗಿ ಫೋನ್ ಮಾಡ್ತೀನಿ. ಅದಕ್ಕೆ ಇವ್ರಿಬ್ರನ್ನ ನೋಡಿದ್ರೆ ನನಗೆ ಹೊಟ್ಟೆ ಕಿಚ್ಚಾಗ್ತಿದೆ. ನನಗೂ ಒಬ್ಬ ಬಾಯ್ ಫ್ರೆಂಡ್ ಇರಬೇಕಾಗಿತ್ತು. ಅದು ಸರಿ, ಅದಕ್ಕೆ ಅಣ್ಣ ಏನೋ ಕಂಪ್ಲೇಂಟ್ ಕರ್ಕೊಂಡು ಹೊರಗೆ ಹೋಗ್ತಾ ಇದ್ದಾನೆ. ನೀವು ಯಾರಿಗೆ ಸ್ಪೆಷಲ್ ಡಿನ್ನರ್ ಮಾಡ್ತಿದ್ದೀರಾ? ಇನ್ಯಾರಿಗೆ? ನಿಮ್ಮ ದೊಡ್ಡಣ್ಣಂಗೆ. ಅರೆ ನೆನ್ನೆ ಅಷ್ಟೇ ನೀವೇ ಅಲ್ವಾ ಹೇಳಿದ್ದು ಆಫೀಸಿಂದ ಬೇಗ ಬನ್ನಿ ಹೊರಗೆ ಡಿನ್ನರ್ಗೆ ಹೋಗೋಣ ಅಂತ. ಎಷ್ಟೇ ಹೊರಗೆ ತಿಂದರೂ ನಾನು ಅಡುಗೆ ಮಾಡಿ ಬಡಿಸ್ದಂಗೆ ಆಗುತ್ತಾ? ಸ್ವಲ್ಪ ಮನೇಲಿ ಸ್ವಲ್ಪ ಹೊರಗೆ. ಇನ್ಫ್ಯಾಕ್ಟ್ ಡಿನ್ನರ್ ಒಂದು ನೆಪ ಅಷ್ಟೇ, ಅಲ್ಲಿ ಮನ್ಸು ಬಿಚ್ಚಿ ಮಾತಾಡ್ಬೋದು. ನಿನಗೂ ಮದುವೆ ಆಗಲಿ ಎಲ್ಲ ಗೊತ್ತಾಗುತ್ತೆ. ಅಯ್ಯಯ್ಯೋ ಇಷ್ಟು ಬೇಗ ಅಂತೂ ಬೇಡಪ್ಪ, ನಾನಾದರೂ ಖುಷಿಯಾಗಿದ್ದೀನಿ. ಮಾಡಿ ಮಾಡಿ ನಿಮ್ಮ ಯಜಮಾನ್ರಿಗೆ ಸ್ಪೆಷಲ್ ಡಿಶ್. ಮಾಮ್, ನೀನು ಹೇಳಿದ ಹಾಗೆ ಗೌರಿಗೂ ಅವ್ರ ಮಗಳಿಗೂ ಆ ಒಳ್ಳೆತನದ ಕಾಯಿಲೆ ಇದೆ ಮಾಮ್. ಅವ್ರು ನಮಗೆ ಸಪೋರ್ಟ್ ಮಾಡಿದ್ರು, ಆದರೆ ಅದು ಫುಲ್ಲಾಗಿ ಯೂಸ್ ಆಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಮಾಮ್. ಅನ್ಸೋದೇನು ಆಗಿರೋದೇ ಅದು. ನಾನೊಂದು ಪ್ಲ್ಯಾನ್ ಮಾಡಿದ್ರೆ ಅದು ಅರ್ಧ ಆಗ್ತಿದೆ. ಅಟ್ಲೀಸ್ಟ್ ಅರ್ಧ ಆದರೂ ಆಗ್ತಿದೆಯಲ್ಲ. ಥ್ಯಾಂಕ್ ಗಾಡ್. ಐ ಮೀನ್ ಸಾರಿ ಅಮ್ಮಮ್ಮ, ನಿಮ್ಗೆ ಹರ್ಟ್ ಆಗಬೇಕು ಅಂತ ಹೇಳಿಲ್ಲ. ನನ್ನ ಮೊಮ್ಮಗಳೇ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಬೇರೆಯವ್ರ ಮೆಂಟಾಲಿಟಿ ಹೇಗಿರುತ್ತೆ ನನಗೆ ಗೊತ್ತು. ಅಯ್ಯೋ ನೋ ಅಮ್ಮಮ್ಮ, ಐ ಡೋಂಟ್ ಮೀನ್ ದ್ಯಾಟ್. ನೋ ಬೇಬಿ, ನನಗೆ ನಿನ್ನ ಮೇಲೆ ಕೋಪ ಇಲ್ಲ. ನಾನೇ ಯೋಚನೆ ಮಾಡ್ತಾ ಇದ್ದೀನಿ.
ನೀವಿಬ್ರು ಅನ್ಯಾಯ ಆಗ್ತಿದೆ ಅಂತ ಹೇಳಿದಕ್ಕೆ ಆ ರೆಸಾರ್ಟು ಗ್ರಾನೈಟ್ ಬಿಸ್ನೆಸ್ ಕೊಟ್ಟು ಸುಮ್ಮನಾಗಿದ್ದಾರೆ. ಆದರೆ ಅತಿ ಹೆಚ್ಚು ಲಾಭ ಇರೋದು ಆ ಕಮಲಿ ಕೊಟ್ಟಿರೋ ಪಾಲ್ನಲ್ಲಿ. ಕರೆಕ್ಟ್ ಮಾಮ್. ಈಗಲೂ ನಮಗೆ ಅನ್ಯಾಯನೂ ಆಗಿದೆ ಅಲ್ವಾ ಮಾಮ್? ನಾನು ಮತ್ತೆ ಹೋಗಿ ಫೈಟ್ ಮಾಡ್ಲಾ? ಹೇಗಿದ್ರು ಕಮಲಿನೂ ಗೌರಿಗೂ ನಮಗೆ ಸಪೋರ್ಟ್ ಮಾಡ್ತಾರಲ್ವಾ? ಏ ದಡ್ಡಿ, ಸುಮ್ಮನೆ ಇರ್ತೀಯಾ? ಮಾಡಿದ್ದನ್ನೇ ಮತ್ತೆ ಮತ್ತೆ ಮಾಡಿದ್ರೆ ಇರೋದನ್ನು ಕಳ್ಕೊತೀವಿ ಅಷ್ಟೇ. ಊರ್ಮಿ, ಇದೊಂಥರ ಜೂಜಾಟ ಇದ್ದಂಗೆ. ನಾವು ಗೆಲ್ಲೋದಕ್ಕೆ ಎಷ್ಟು ಯೋಚನೆ ಮಾಡೋದು ಮುಖ್ಯನೋ ಹಾಗೆ ಗಳಿಸಿರೋದನ್ನ ಉಳಿಸ್ಕೊಳ್ಳೋದು ಅಷ್ಟೇ ಮುಖ್ಯ. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಅಮ್ಮಮ್ಮ. ಈ ರೆಸಾರ್ಟ್ ನಮ್ಮ ಪಾಲಿಗೆ ಕೊಟ್ಟಿರೋದು ನನಗೆ ಓಕೆನೆ, ಆದರೆ ಅದಿನ್ನೂ ಶುರುನೇ ಆಗಿಲ್ವಲ್ಲ. ಅದರಿಂದ ಬಿಸ್ನೆಸ್ ಮಾಡಿ ಹೇಗೆ ಪ್ರಾಫಿಟ್ ಮಾಡೋದು? ಶಹಬಾಷ್ ಬೇಬಿ, ನೀನ್ ನನಗೆ ಒಳ್ಳೆ ಐಡಿಯಾ ಕೊಟ್ಟೆ. ಹಾ, ನಾನಾ? ಊರ್ಮಿ ಬೇಬಿ, ಮಾರಾಪುರದ ರೆಸಾರ್ಟು ಇನ್ನು ಯಾಕೆ ಶುರುವಾಗಿಲ್ಲ ಹೇಳು? ಅದೇ ಮಾಮ್, ಅದು ಯಾವುದೋ ಭೂಮಿ ಕೊಟ್ಟಿಲ್ಲ ಅಂತ. ನಾವೇನು ರೆಸಾರ್ಟ್ ಶುರು ಮಾಡ್ತಿರೋದು ನಿಮ್ಮೂರಿಗೆ ಒಳ್ಳೇದಾಗಲಿ ಅಂತ. ನೀನ್ ಏನ್ ಕೇಳಿದ್ಯೋ ಅದ್ರ 4 ಪಟ್ಟು ಬಿಸಾಡ್ತೀನಿ. ಸುಮ್ಮನೆ ಮಾರ್ಬಿಡು. ಏ ಪೇಟೆ ಹುಡುಗಿ, ನಿನ್ನ ಹತ್ರ ಜಾಸ್ತಿ ದುಡ್ಡಿತ್ತು ಅಂತಂದ್ರೆ ಅದನ್ನ ಪಟ್ಟಕ್ಕೆ ತಗೊಂಡು ಹೋಗಿ ಉಪ್ಪಿನಕಾಯಿ ಹಾಕೊಂಡು ನೆಕ್ಕವೆ. ಗೌರಿ ಆ ಜಾಗ ತನ್ನ ತಂದೆದು ಅಂತ ಕೊಟ್ಟಿರ್ಲಿಲ್ಲ. ಈಗ ನಾವು ರೆಸಾರ್ಟ್ ಕಟ್ಟೋಕೆ ಆ ಜಾಗ ಹೇಗೆ ಅಡ್ಡಿ ಆಗುತ್ತೋ ಅದನ್ನೇ ಮುಂದೆ ಇಟ್ಕೊಂಡು ಆ ಗೌರಿ ಮತ್ತೆ ಚಂದ್ರು ಮಧ್ಯೆ ಮನಸ್ತಾಪ ತರೋಣ. ಆ ಮನಸ್ತಾಪ ದೊಡ್ಡದಾಗಿ ಬೆಳೆದು ಬಿರುಕು ಬಿಟ್ಟು ಆ ಗೌರಿ ಮತ್ತೆ ಹಳ್ಳಿ ಸೇರ್ಕೋತಾಳೆ. ಮಗಳೂ ಅಷ್ಟೇ ಅಮ್ಮನ ಜೊತೆ ಸೇರ್ಕೋತಾಳೆ. ಆಗ ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆದಾಗಲ್ವಾ? ಸೂಪರ್ ಅಮ್ಮಮ್ಮ, ದಟ್ಸ್ ಜಸ್ಟ್ ಫ್ಯಾಂಟಾಸ್ಟಿಕ್. ಇದು ಪ್ಲಾನಿಂಗ್ ಅಂದರೆ. ನಾನು ಆಗಲೇ ಹೇಳಿದ್ದಕ್ಕೆ ಐ ಆಮ್ ಸಾರಿ ಅಮ್ಮಮ್ಮ. ಪರವಾಗಿಲ್ಲ ಬಿಡು ಒಂದಲ್ಲ ಬೇಬಿ. ಮಾಮ್, ಈ ವಿಷಯ ಪಕ್ಕ ವರ್ಕ್ ಆಗುತ್ತೆ ಅಲ್ವಾ? ನಿಮ್ಮಿಬ್ಬರಿಗೂ ಏನು ಅನಿಸ್ತಿದೆ? ನನ್ನ ವೋಟ್ ನಿಮಗೆ ಅಮ್ಮಮ್ಮ. ದಿಸ್ ವಿಲ್ ಡೆಫಿನೆಟ್ಲಿ ವರ್ಕ್. ನನಗೂ ಹಾಗೆ ಅನಿಸ್ತಿದೆ ಮಾಮ್. ಇದು ಹೇಗೆ ನಡೆಸ್ತಿರೋ ಬಿಡ್ತಿರೋ ಅದು ನಿಮ್ಮಗಳ ಕೈಲಿ ಮಾತ್ರ ಇರೋದು. ಆಮೇಲೆ ನೀವಿಬ್ಬರು ತುಂಬ ಕೇರ್ಫುಲ್ಲಾಗಿ ಹೆಜ್ಜೆ ಇಡಬೇಕು. ಎಸ್ ಅಮ್ಮಮ್ಮ. ಬೇಬಿ, ಇನ್ನು ಮುಂದೆ ನೀನು ನಿಮ್ಮಮ್ಮನ ಜೊತೆನೇ ಇರಬೇಕು, ಓಕೆ? ಯಾಕೆಂದರೆ ನಾನು ಹೊರಗಡೆ ಬಂದು ಇದನ್ನೆಲ್ಲ ಮಾಡೋದಕ್ಕಾಗಲ್ಲ. ನೀವಿಬ್ಬರು ಎಷ್ಟು ಇನ್ವಾಲ್ವ್ ಆಗಿ ಇದನ್ನು ನಡ್ಸ್ಕೊಂಡು ಹೋಗ್ತೀರಿ ಅನ್ನೋದು ಅಷ್ಟೇ ಮುಖ್ಯ. ಡೋಂಟ್ ವರಿ ಅಮ್ಮಮ್ಮ, ನಾನು ನೋಡ್ಕೋತೀನಿ. ಗುಡ್ ಬೇಬಿ. ಇನ್ನು ಮೇಲೆ ನಾವು ಹೊಡೆಯೋ ಒಂದೊಂದು ಏಟು 2 ಹಕ್ಕಿ ಬೀಳಬೇಕು. ಬಿಸಿ ಸ್ನಾನ ಆದ ತಕ್ಷಣ ಬಿಸಿ ಫೋನು. ಬಿಸಿ ಸರ್ ಫೋನ್ ಮಾಡೋರು ಕಮ್ಲಿ, ತಕ್ಕ ಮಾತಾಡು. ನಿಂಗೆ ಯಾವಾಗಲೂ ಅತ್ತಯ್ಯ ಫೇಸ್ಬುಕ್ ವಿಡಿಯೋ ಗೇಮು ಅಂದ್ಕೊಂಡು ಬ್ಯಾಟ್ರಿ ಲೋ ಮಾಡಿರ್ತೀಯ. ನೋಡಿಲ್ ಬ್ಯಾಟ್ರಿ ಲೋ ಆಗೈತೆ. ಅಯ್ಯೋ ಬೈಬೇಡ ಕಣವಿ, ನೀವಿಬ್ರು ಫೋನಾಗಿ ಮಾತಾಡ್ತಿದ್ರೆ ಫೋನ್ಗೂ ಚಾರ್ಜ್ ಬರ್ತೈತೆ. ಮಾತಾಡು. ಹಲೋ ಸರ್. ಮುಗೀತಾ ನಿಮ್ಮ ಜಗಳ? ಅವಳು ಹಂಗೆಯ, ನೀವು ಹೇಳಿ ಸರ್. ಸಂಜೆ ಸಿಗ್ತೀರಲ್ವಾ? ಸಂಜೆನಾ? ಯಾಕೆ ಸರ್? ಹಾಗಾದ್ರೆ ನೀವು ನನ್ನ ಮೀಟ್ ಆಗೋದಕ್ಕೋಸ್ಕರ ಸ್ನಾನ ಮಾಡ್ಕೊಂಡಿದ್ದಲ್ವಾ? ಅಯ್ಯೋ ಶಿವನೆ, ಇದೊಳ್ಳೆ ಕತೆ ಆಯ್ತಲ್ಲ. ನಾನ್ ಸ್ನಾನ ಮಾಡೋದು ನಿನ್ನ ಭೇಟಿ ಮಾಡಕ್ ಮಾತ್ರನೇಯಾ? ಹೇ, ಹಾಗಲ್ಲ, ಸಂಜೆ ಸಿಗ್ತೀರೇನೋ ಅಂತ ಕೇಳಿದೆ ಅಷ್ಟೆ.
ಯಾಕೆ ಅಂತ ಯೋಳ್ನೇ ಇಲ್ಲ. ನೀವು ಆಟ ಆಡಿಸ್ತಿಲ್ಲ ತಾನೆ? ಅಯ್ಯೋ ಇಲ್ಲಪ್ಪ. ಯಾಕೆ ಸರ್? ಸಂಜೆನೂ ಕಾರ್ ಓಡಿಸೋದು ಹೇಳ್ಕೊಡ್ತೀರಾ? ಹೇ ಕಮಲಿ ಅವರೇ, ಇವತ್ತು ವ್ಯಾಲೆಂಟೈನ್ಸ್ ಡೇ. ಓ, ನಿಮ್ಮನ್ನು ಡಿನ್ನರ್ಗೆ ಕರ್ಕೊಂಡು ಹೋಗೋಣ ಅಂತ ರಿಸರ್ವ್ ಮಾಡಿದ್ದೀನಿ. ಸಂಜೆ ರೆಡಿ ಆಗಿರಿ. ಸರಿ ಸರ್. ಅಷ್ಟನಾ? ಮತ್ತಿನ್ನೇನು? ಅಲ್ಲ, ಇನ್ನೂ ಎಕ್ಸೈಟ್ಮೆಂಟ ಇಲ್ವಲ್ಲ? ಸರ್, ಅದು ಫೋನಾಗೆಲ್ಲ ಕಾಣಕ್ಕಿಲ್ಲ ಸರ್. ಸರಿ ಬಿಡಿ, ಸಂಜೆ ಬರ್ತೀನಲ್ಲ ಅಲ್ಲೇ ನೋಡ್ಕೋತೀನಿ. ಸರಿ, ಹಾಗಾದ್ರೆ ಕಣ್ಣಿಗೆ ಕಾಣಲ್ಲ ನಿಜ, ಆದರೆ ನೀವು ನಗ್ತಿರೋದು ನನ್ನ ಮನಸ್ಸಿಗೆ ಕಾಣ್ತಿದೆ. ಸರಿ, ಈಗ ನಾನು ಕಾಲ್ ಇಡ್ತೀನಿ. ಆದರೆ ಸಂಜೆ 7 o'clock ಮರಿಬೇಡಿ, ರೆಡಿಯಾಗಿರಿ. ಸಂಜೆ 7 o'clock. ನಿಮಗೆ ಮಾತ್ರ ಸರ್ಪ್ರೈಸ್ ಕೊಡೋಕೆ ಬರೋದಾ ಸರ್? ನೋಡಿ ಇವತ್ತು ಕಮ್ಲಿ ಆಟವ.